ಆ್ಯಕ್ಚುಲಿ ಇದರಲ್ಲಿ ಫಸ್ಟ್ ಇದು ಹೇಳಿದರೆ ಫೋಟೋಗ್ರಫಿ, ಸಿನಿಮಾ ಫೋಟೋಗ್ರಫಿ ಉಂಟಲ್ಲ, ನೇಚರ್ಸ್ ಸೊ ರಿಯಲಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಅವರು ಕ್ಯಾಪ್ಚರ್ ಮಾಡಿದ್ದಾರೆ. ಕೇರಳದ್ದು ಒಂದು ದೈವದ್ದು ಇದು ಭಾರಿ ಚೆಂದಾಗಿಂದ ರೋಮಾಂಚನ. ಸೊಸೈಟಿಗೆ ಒಂದು ಮೆಸೇಜ್ ಮಾಡಿದ್ದಾರೆ, ಫ್ರೆಂಡ್ಸ್ ಸರ್ಕಲಲ್ಲಿ ನಾವು ಯಾವ ರೀತಿ ಮೂವ್ ಆಗಬೇಕು, ಎಷ್ಟನ್ನು ನಂಬಬಹುದು ಈಗಿನ ಇದರಲ್ಲಿ. ಬೇರೆ ರೀತಿಯಿಂದ ಪ್ರಯತ್ನ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈಗ ರೀಸೆಂಟಾಗಿ ಬಂದ ಪಿಕ್ಚರಲ್ಲಿ ಡಿಫ್ರೆಂಟ್ ಆಗಿದ್ದು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸ್ಟೋರಿ ಬಿಲ್ಡಿಂಗ್ ಇಸ್ ಎಕ್ಸಲೆಂಟ್, ಮ್ಯೂಸಿಕ್ ಇಸ್ ಮೈಂಡ್ ಬ್ಲೋಯಿಂಗ್. ಫೈನಲ್ ಕ್ಲೈಮ್ಯಾಕ್ಸಲ್ಲಿ ಒಂದು ಸಾಂಗ್ ಇದೆ, ಐ ವಾಸ್ ಗೆಟಿಂಗ್ ಗೂಸ್ ಬಂಪ್ಸ್. 1 hour 30 minutes 1 ಲೆಕ್ಕ ಅಂದರೆ ಲಾಸ್ಟ್ ಇಸ್ ವೆರಿ ಎಕ್ಸಲೆಂಟ್. ಐ ರಿಯಲಿ ಲೈಕ್ ಇಟ್. ಸೊ ಇದು ಒಂದು ಫುಲ್ ಫ್ಯಾಮಿಲಿ ಬಂದು ಒಂದು ಅಟ್ಲೀಸ್ಟ್ ನೋಡಲೇಬೇಕಾದದ್ದು ಇದು. ಸ್ಕ್ರೀನ್ ಪ್ಲೇ, ಸ್ಟೋರಿ ರೈಟಿಂಗ್ ಮತ್ತು ಪ್ರಕೃತಿ, ನೇಚರ್, ಫ್ಯಾಮಿಲಿ ಸೆಂಟಿಮೆಂಟ್ ವಂಡರ್ಫುಲ್ ಎಲ್ಲ ಸರ್. ಇನ್ನೊಮ್ಮೆ ನೋಡುವಂಥದ್ದು. ಪಿಕ್ಚರ್ ವಾಸ್ ವೆರಿ ನೈಸ್ அந்த மாத்திரன ஆக்டிங்ல ಬಾರಿ பொருளிತ್ತಂದ ಐದ ಬೆಸ್ಟ್ ಪಾರ್ಟ್ ಪಂಡ ಕಾಸದ ವಿಷಯಡು ಎಂಚಿನ ಆಪುಂಡಿ ಕಾಲೋಡು ಅಂಚ ಮೋಸ್ಟ್ ಆಯ್ನಾಗ ದೈವ ಎಂಚ ರಕ್ಷಣೆ ಮಾಡ್ಕೊಡು ఆయన ಸೂಪರ್ ಆದ ಆಕ್ಟಿಂಗ್ ಮಾಡಿದ ತೋರಿಸೋದು. ಸೊ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ V4 ನ್ಯೂಸ್. ನಾನು ದೀಕ್ಷಾ ಬಂಗೇರ. ಸೊ ಗೈಸ್, ಇವತ್ತು ಒಂದು VIP ಪ್ರೀಮಿಯರ್ ಶೋ ನಡೀಲಿಕ್ಕಿದೆ. ಸೊ ಯಾವ ಮೂವಿದು ಅಂತ ಕೇಳ್ತಾ ಇದ್ದೀರಾ. KVN ಪ್ರೊಡಕ್ಷನ್ನಿಂದ ಪುನೀತ್ ಅವರು ಬರೆದು ಹಾಗೂ ನಿರ್ದೇಶನ ಮಾಡಿರುವಂತಹ ಚಿತ್ರ. ನೀವು ನೋಡ್ತಾ ಇದ್ದೀರಾ ಬ್ಯಾನರ್ ಹಿಂದೆ ಅಚ್ಯುತ ಅವತಾರಂ ಸಿನಿಮಾದ ಪ್ರೀಮಿಯರ್ ಶೋ ಇವತ್ತು ನಡೀತಾ ಇದೆ ಬಿಗ್ ಸಿನಿಮಾಸಲ್ಲಿ. ಸೊ ಸಿನಿಮಾ ಹೇಗಿದೆ, ನೋಡಿರೋರು ಯಾವ ರೀತಿ ಇದನ್ನ ಇಷ್ಟಪಟ್ಟಿದ್ದಾರೆ ಅನ್ನೋದನ್ನ ಅವ್ರ ಮಾತಲ್ಲೇ ಕೇಳೋಣ. ಸೊ ಸಿನಿಮಾ ನೋಡಿ ರಿವ್ಯೂವ್ನ ತಗೊಳ್ಳೋಣ. ಲೆಟ್ಸ್ ಗೋ. ಒಳ್ಳೆದಿತ್ತು, ಆ್ಯಕ್ಟಿಂಗ್ ಒಳ್ಳೆಯದಾಗಿದೆ. ಮೂವಿ ಭಾರಿ ಚೆಂದ ಇತ್ತು. ಅಪ್ಪ ಮಗನದು ಬಾಂಧವ ಎಲ್ಲ ಚೆನ್ನಾಗಿತ್ತು. ಮ್ಯೂಸಿಕ್ ಎಲ್ಲ ಒಳ್ಳೆ ಇತ್ತು, ಭಾರಿ ಚೆಂದ ಮಾಡಿದ್ರು. ತುಂಬ ಚೆನ್ನಾಗಿತ್ತು, ಎಲ್ಲರೂ ನೋಡುವಂಥ ಮೂವಿ. ಸೂಪರ್ ಸೂಪರ್ ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದರಲ್ಲಿ ಫಸ್ಟ್ ಇದು ಹೇಳಿದರೆ ಫೋಟೋಗ್ರಫಿ, ಸಿನಿಮಾ ಫೋಟೋಗ್ರಫಿ ಉಂಟಲ್ಲ, ನೇಚರ್ಸ್ ಸೊ ರಿಯಲಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಅವರು ಕ್ಯಾಪ್ಚರ್ ಮಾಡಿದ್ದಾರೆ. ಮತ್ತು ಅದು ಕೇರಳದ್ದು ಒಂದು ದೈವದ್ದು ಇದು ಭಾರಿ ಚೆಂದಾಗಿಂದ ರೋಮಾಂಚನ, ಅದ್ರ ಬಗ್ಗೆ ಏನು ಡೌಟ್ಸ್ ಇಲ್ಲ. ಬಟ್ ಒಂದು ಸೊಸೈಟಿಗೆ ಒಂದು ಮೆಸೇಜ್ ಮಾಡಿದ್ದಾರೆ, ಫ್ರೆಂಡ್ಸ್ ಸರ್ಕಲಲ್ಲಿ ನಾವು ಯಾವ ರೀತಿ ಮೂವ್ ಆಗಬೇಕು, ಎಷ್ಟನ್ನು ನಂಬಬಹುದು ಈಗಿನ ಇದರಲ್ಲಿ. ಫ್ರೆಂಡ್ಸ್ ಹೇಳಿ ಎಷ್ಟು ನಾವು ಅಂದರೆ ಫ್ಯಾಮಿಲಿಯಲ್ಲಿ ಅಪ್ಪ ಆಗಲಿ ಅಮ್ಮನಿಗಾಗಲಿ ಎಷ್ಟು ಇರಿಟೇಟ್ ಮಾಡ್ತೇವೆ. ದಟ್ ಈಸ್ ಮೆಸೇಜ್ ಫಾರ್ ಅವರ್ ಸೊಸೈಟಿ ಆ್ಯಂಡ್ ಇಟ್ಸ್ ಅ ಗುಡ್ ಮೂವಿ. ಸಸ್ಪೆನ್ಸ್ ಒಳ್ಳೆಯದಿದೆ, ಮ್ಯೂಸಿಕ್ ಕೂಡ ಒಳ್ಳೆಯದು. ಚೆನ್ನಾಗಿ ತೆಗೆದಿದ್ದಾರೆ ಪಿಕ್ಚರ್. ಅದು ಮೂಲವಾಗಿ ಅದು ಪ್ರೆಸೆಂಟು ಮತ್ತು ಫ್ಲ್ಯಾಶ್ ಬ್ಯಾಕ್ ಅದನ್ನು ಎರಡನ್ನು ತೊಗೊಂಡು ಬಂದು ಯುವಕರಿಗೆ ಒಂದು ಒಳ್ಳೆ ಮೆಸೇಜ್. ನಾವು ತಪ್ಪು ದಾರಿಯಲ್ಲಿ ಹೋಗಬಾರ್ದು, ತಪ್ಪು ದಾರಿಯಲ್ಲಿ ಹೋದರೆ ನಾವು ಯಾವತ್ತಾದರೂ ಸಿಗಾಕೊಳ್ತೀವಿ ಅನ್ನೋದನ್ನು. ಮೂವಿ ಚೆನ್ನಾಗಿದೆ. ಆದರೆ ಈಗಿದು ಟೆಕ್ನಾಲಜಿ ಹಾಗೂ ದೈವಗಳ ಎಲ್ಲ ಶಕ್ತಿ ಅದರದ್ದು ಬಗ್ಗೆ ಹೀಗೆ ನಡೆಯುವಂಥ ಸ್ಟೋರೀಸ್, ಅದರಲ್ಲಿ ಆಗುವಂಥ ಯುವಕರಿಗೆ ಆಗುವಂಥ ಎಲ್ಲ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಓವರಾಲ್ ಒಳ್ಳೆಯಿತ್ತು ಮೂವಿ. ಒಂದು ಡಿಫ್ರೆಂಟಾಗಿ ಮಾಡಿದ್ದಾರೆ. ಈಗ ಅದು ಯಂಗ್ಸ್ಟಾರ್ ಈಗ ಅದು ಸ್ಕ್ಯಾಮ್ ಎಲ್ಲ ನಡೀತಿದೆಯಲ್ಲ, ಅದರ ಬಗ್ಗೆ ಒಂಚೂರು ಒಳ್ಳೆಯ ವಿವರ ಕೊಟ್ಟಿದ್ದಾರೆ. ತುಂಬ ಒಳ್ಳೆಯಾಗಿದೆ, ಡಿಫ್ರೆಂಟ್ ಆಗಿದೆ, ಒಳ್ಳೆಯಾಗಿದೆ. ಮೂವಿ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಸ್ಟೋರಿ. ಸೊ ಸತ್ಯ ಧರ್ಮ ಅದು ಎಟ್ ದ ಎಂಡ್ ಅದೇ ವಿನ್ ಆಗೋದು ಹೇಳಿ ಈ ಮೂವಿಯ ಒಂದು ಎಂಡಿಗೆ ಇರುವ ಒಂದು ಒಳ್ಳೆ ಮೆಸೇಜ್. ಬೇರೆ ರೀತಿಯಿಂದ ಪ್ರಯತ್ನ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈಗ ರೀಸೆಂಟಾಗಿ ಬಂದ ಪಿಕ್ಚರಲ್ಲಿ ಡಿಫ್ರೆಂಟ್ ಆಗಿದ್ದು ಚೆನ್ನಾಗಿತ್ತು. ಸೂಪರ್ 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 ಡಿಫ್ರೆಂಟ್ ಸ್ಟೋರಿ, ನೈಸ್ ಮೂವಿ. ಫಿಲಮ್ ಚೆನ್ನಾಗಿದೆ, ನ್ಯೂ ಜನ್ರೇಷನ್ಗೆ ನ್ಯೂ ಸ್ಟೋರಿ ಇದೆ,
ಒಳ್ಳೆ ಮಾರಲ್ ಇದೆ ಸಮಾಜಕ್ಕೆ, ಒಳ್ಳೆ ಫಿಲ್ಮ್. ತುಂಬ ಚೆನ್ನಾಗಿತ್ತು. ಸ್ಟೋರಿ ಬಿಲ್ಡಿಂಗ್ ಇಸ್ ಎಕ್ಸಲೆಂಟ್, ಮ್ಯೂಸಿಕ್ ಇಸ್ ಮೈಂಡ್ ಬ್ಲೋಯಿಂಗ್, ಫೈನಲ್ ಕ್ಲೈಮ್ಯಾಕ್ಸಲ್ಲಿ ಒಂದು ಸಾಂಗ್ ಇದೆ, ಐ ವಾಸ್ ಗೆಟಿಂಗ್ ಗೂಸ್ ಬಂಪ್ಸ್. ಸೊ ಫಸ್ಟಿಂದ ಒಂದು 1 hour 30 minutes ಒಂದು ಲೆಕ್ಕ ಅಂದರೆ ಲಾಸ್ಟ್ ಇಸ್ ವೆರಿ ಎಕ್ಸಲೆಂಟ್. ಐ ರಿಯಲಿ ಲೈಕ್ ಇಟ್. ಸೂಪರ್. ಇನ್ನೊಮ್ಮೆ ನನಗೆ ನೋಡಬೇಕು. ಮಧ್ಯ ತನಕ ಗೊತ್ತಾಗಲಿಲ್ಲ, ಅದು ಇಂಟರ್ವ್ಯೂಲ್ ನಂತರ ಭಾರಿ ಚಂದ ಬರ್ತದೆ. ಕ್ಲೈಮ್ಯಾಕ್ಸ್ ಒಳ್ಳೆ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಸೂಪರ್. ತುಂಬ ಚೆಂದ ಉಂಟು ಮೂವಿ. ಇದು ಫೈನಾನ್ಷಿಯಲ್ ಸ್ಕ್ಯಾಮ್ ಇದ್ರ ಬಗ್ಗೆ ಒಳ್ಳೆ ಅವೇರ್ನೆಸ್ ಕೊಟ್ಟಿದ್ದಾರೆ. ಎಲ್ಲರೂ ನೋಡಬೇಕು, ಎಲ್ಲರೂ ಫ್ಯಾಮಿಲಿ ಸಮೇತ ನೋಡುವಂಥ ಮೂವಿ. ಫೈನಾನ್ಷಿಯಲ್ ಸ್ಕ್ಯಾಮು ಅದರ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲರೂ ಅದೇ ಒಳ್ಳೆ ಮೆಸೇಜ್ ಇತ್ತು, ಖುಷಿ ಆಯಿತು. ಮಕ್ಕಳಿಗೆ ಈಗ ಸ್ಕ್ಯಾಮ್ ಆಗೋದ್ರ ಬಗ್ಗೆ ನೋಡಿ, ಚಿಕ್ಕ ಮಕ್ಕಳಿಗೆ ಫೋನ್ ಕೊಟ್ಟು ಬಿಡ್ತಾರೆ ಪೇರೆಂಟ್ಸ್, ಆದರೆ ಏನು ಮಾಡ್ತಾ ಇದ್ದಾರೆ ಏನು ಅಂತ ಹೇಳಿ ಗೊತ್ತಾಗೋದಿಲ್ಲ. ಸೊ ಇದು ಒಂದು ಫುಲ್ ಫ್ಯಾಮಿಲಿ ಬಂದು ಒಂದು ಅಟ್ಲೀಸ್ಟ್ ನೋಡಲೇಬೇಕಾದದ್ದು, ಇದನ್ನು ಒಳ್ಳೆ ಮೆಸೇಜ್ ಇದೆಲ್ಲ ತುಂಬ ಚೆನ್ನಾಗಿತ್ತು. ಅದೇ ನಾನು ಹೇಳಿ ತುಳುವಲ್ಲಿ ಸಹ ಮಾಡಿ ಅಂತ. ಸ್ಕ್ರೀನ್ ಪ್ಲೇ, ಸ್ಟೋರಿ ರೈಟಿಂಗ್ ಮತ್ತು ಪ್ರಕೃತಿ, ನೇಚರ್, ಫ್ಯಾಮಿಲಿ ಸೆಂಟಿಮೆಂಟ್ ವಂಡರ್ಫುಲ್ ಎಲ್ಲ ಸಹ ಇನ್ನೊಮ್ಮೆ ನೋಡುವಂತ ಇತ್ತು. ಥ್ಯಾಂಕ್ ಯು. ಸೂಪರ್ ಇದೆ, ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಬಂದು ನೋಡ್ಬೋದು, ತುಂಬ ಚೆನ್ನಾಗಿದೆ. ಪಿಕ್ಚರ್ ವಾಸ್ ವೆರಿ ನೈಸ್. அந்த மாத்திரன ஆக்டிங்ல பாரி பொருளித்தந்த ஐட பெಸ್ಟ್ ಪಾರ್ಟ್ ಪಂಡ ಕಾಸದ ವಿಷಯಡು ಎಂಚಿನ ಆಪುಂಡಿ ಕಾಲೋಡು ಅಂಚ ಮೋಸ್ಟ್ ಆಯ್ನಾಗ ದೈವ ಎಂಚ ರಕ್ಷಣೆ ಮಾಡ್ಕೊಡು ఆయన ಸೂಪರಾದ ಆ್ಯಕ್ಟಿಂಗ್ ಮಾಡಿದ ತೋರಿಸೋದಿರು. ಸೊ ಸಮಥಿಂಗ್ ಎಡಿಕೇಟಿವ್ ಮೂವಿ ಮಾತಿರಲ್ಲ ತೋಡೆ ಕಂಡು ಸೂಪರ್ ಆತಲ್ಲ ಮೂವಿ ತೂವಲಿ ಪಣ್ಣಗ ಒಂಜಿ ಫ್ಲೋಟ್ ಬೋಂದುಪ್ಪುಂಡು ಹೈಪ್ ಉಂಡು ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆತಲ್ಲ. ಥ್ಯಾಂಕ್ ಯು. ಸೂಪರ್ ಮೂವಿ, 100 days ಗ್ಯಾರಂಟಿ. ಒಂದು ಎಡ್ಡ ಮೆಸೇಜ್ ಕೊಡ್ತಾರೆ, ಒಂದು ದೇವರ ಬಗ್ಗೆ ಒಂದು ನಂಬಿಕೆ ಗೆಲ್ಲು ಗ್ಯಾರಂಟಿ ಬಂದು ಎಡ್ಡ ಮೆಸೇಜ್. ಸೊ ಗೈಸ್, ನೋಡಿದ್ರಲ್ವಾ ಸಿನಿಮಾ ಹೇಗಿತ್ತು, ಹಾಗೆಯೇ ಸಿನಿಮಾ ನೋಡಿದವರು ಯಾವ ರೀತಿ ಇದನ್ನು ಇಷ್ಟಪಟ್ಟರು, ಅವರ ರಿವ್ಯೂ ಹೇಗಿದೆ ಅಂತೆಲ್ಲ ನೋಡಿದ್ರಲ್ವಾ. ಸೊ ಈ ಸಿನಿಮಾ ನಾಡಿದ್ದು 17th ರಿಲೀಸ್ ಆಗಲಿಕ್ಕಿದೆ. ಸೊ ನೀವು ಮಿಸ್ ಮಾಡದೆ ಈ ಸಿನಿಮಾನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಸಿನಿಮಾ ಅಪ್ಡೇಟಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.